ಫೈನಲಿ ಇವತ್ತು ನನಗೆ ಮಾರ್ಕೆಟ್ನಲ್ಲಿ ಪುಂಡಿ ಪಲ್ಯ ಸಿಕ್ಕಿದೆ. ಹೀಗಾಗಿ ಇವತ್ತು ನಾನು ನಿಮಗೆ ಈ ಪುಂಡಿ ಪಲ್ಯ ರೆಸಿಪಿ ತೋರಿಸ್ತಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ನನಗೆ ಭಾಳಷ್ಟು ಜನ ಕಾಮೆಂಟ್ ಕೂಡ ಮಾಡ್ತಿದ್ರು ಈ ರೆಸಿಪಿ ತೋರಿಸು ಅಂತೇಳಿ. ಬಟ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಸಿಗೋದಿಲ್ಲ ಈ ಪುಂಡಿ ಪಲ್ಯ. ನನಗೆ ಗೊತ್ತಿಲ್ಲ ಯಾಕೆ ಸಿಗೋದಿಲ್ಲ ಅಂತೇಳಿ, ಬಟ್ ಜಾಸ್ತಿ ಸಿಗೋದಿಲ್ಲ, ಯಾವಾಗರೇ ಮಾತ್ರ ಸಿಗುತ್ತೆ ಅದು. ಇವತ್ತು ನನಗೆ ಸಿಕ್ಕಿದೆ, ಹೀಗಾಗಿ ನಾನಿವತ್ತು ಈ ರೆಸಿಪಿನ ನಿಮಗೆ ತೋರಿಸ್ತಿದ್ದೀನಿ. ಓಕೆ ನೋಡಿ, ಈ ಪುಂಡಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಇದರಲ್ಲಿ ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ಕೂಡ ಹಾಕೋಬೋದು. ಮತ್ತು ಒಂದು ಸ್ವಲ್ಪನೇ ನಾನಿಲ್ಲಿ ಕಡಲೆ ಕೂಡ ಹಾಕ್ಕೊತಿದ್ದೀನಿ. ಇವಾಗ ಇವೆರಡೂ ಸೇರಿಸಿ ನಾನು 1-2 ಸಲ ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಕ್ಲೀನಾಗಿ ತೊಗೊಂಡಾಗಿದೆ. ಇವಾಗ 1 ಕಪ್ ಬೇಳೆಗೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ ನಾನಿಲ್ಲಿ. ಜಾಸ್ತಿ ಕೂಡ ಹಾಕೋಬಾರ್ದು, ಕಮ್ಮಿ ಕೂಡ ಹಾಕೋಬಾರ್ದು ನೀರು. ಇವಾಗ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ನಾನು ಮುಂದೆ ಸೇರಿಸ್ತೀನಿ. ಇಲ್ಲಿ ಒಂದೇ ಸ್ವಲ್ಪ ಹಾಕ್ಕೊಂಡಿನಿ ನಾನಿಲ್ಲಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂದು 3 ಸೀಟಿ ಹೊಡ್ಸ್ಕೊಂಡು ತೊಗೊತಿದ್ದೀನಿ. ಪೂರ್ತಿ ಸಾಫ್ಟ್ ಕೂಡ ಆಗಬಾರ್ದು ಅದು ಬೇಳೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕುದಿಸ್ಕೊಂಡಿನಿ ಅಂತೇಳಿ. ಇವಾಗ ನಾನು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ. ಇಲ್ಲಿ ಮಿಕ್ಸಿಯಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಕೂಡ ಹಾಕ್ಕೊತಿದ್ದೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ. ಇವಾಗ ಎಲ್ಲ ಸೇರಿಸಿ ನಾನು ಒಳ್ಳಲ್ಲಿ ಯಾವ ರೀತಿ ಕುಟ್ಕೊತೇವಲ್ಲ ಅದೇ ರೀತಿ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಈ ರೀತಿ ತರಿತರಿಯಾಗಿ ರುಬ್ಕೊಂಡು ತೊಗೊಂಡಾಗಿದೆ. ಊರ ಕಡೆಗೆಲ್ಲ ಒಳ್ಳಲ್ಲಿ ಕೊಡ್ತಾರೆ ಇದು, ಬಟ್ ಇಲ್ಲಿ ಒಳ್ಳೆ ಇಲ್ಲಲ್ವ, ಹೀಗಾಗಿ ಮಿಕ್ಸಿಯಲ್ಲಿ ನಾನಿವಾಗ ರುಬ್ಕೊಂಡಿನಿ. ಇವಾಗ ನಾನಿಲ್ಲಿ ಪುಂಡಿ ಪಲ್ಯ ಕೂಡ ನಾನು ಕ್ಲೀನಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿನಿ ಆಲ್ರೆಡಿ ಇದು. ಇವಾಗ ಇದು ಪುಂಡಿ ಪಲ್ಯ ಕೂಡ ನಾನು ನೀರೆಲ್ಲ ಜಾನ್ ಹೋಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊತಿದ್ದೀನಿ. ಫ್ರೆಶ್ ಆಗಿದ್ದಂಥದ್ದೇ ಸಿಕ್ಕಿದೆ ನನಗೆ. ಆಲ್ಮೋಸ್ಟ್ ನನಗೆ ಯಾವತ್ತೂ ಇಲ್ಲಿ ಪುಂಡಿ ಪಲ್ಯ ಸಿಗೋದೇ ಇಲ್ಲ. ಯಾಕಂತ ಗೊತ್ತಿಲ್ಲ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಈ ರೆಸಿಪಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಇವತ್ತು ತುಂಬಾ ಫ್ರೆಶ್ ಆಗಿರುವಂತಹ ಪುಂಡಿ ಪಲ್ಯ ಸಿಕ್ಕಿದೆ ನನಗೆ. ಸುಮಾರು ನಾನಿಲ್ಲಿ 1 ಸೂಡಾಗುವಷ್ಟು ತೊಗೊಂಡಿದ್ದೀನಿ. ಇದನ್ನು ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಇವಾಗ ಇದನ್ನು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಮತ್ತು ಫ್ರೆಂಡ್ಸ್, ನಿಮಗೆ ಬೇರೆ ಯಾವುದಾದ್ರೂ ನಮ್ಮ ಹಳ್ಳಿಯಲ್ಲಿ ಮಾಡುವಂತಹ ರೆಸಿಪಿ ಬೇಕಿದ್ದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಭಾಳಷ್ಟು ಜನ ನನಗೆ ಕಾಮೆಂಟ್ ಕೂಡ ಮಾಡಿದ್ರು ಈ ರೆಸಿಪಿ ಬೇಕಂತೇಳಿ. ಬಟ್ ನನಗೆ ಈ ಪುಂಡಿ ಪಲ್ಯ ಸಿಕ್ಕಿಲ್ಲಲ್ವ, ಹೀಗಾಗಿ ನಾನು ಈ ರೆಸಿಪಿ ತೋರಿಸೋಕ್ಕೆ ನನಗೆ ಕಷ್ಟ ಆಗಿತ್ತು. ಹೀಗಾಗಿ ನಾನು ಇವತ್ತು ತೋರಿಸ್ತಿದ್ದೀನಿ. ಓಕೆ, ಇವಾಗ ನಾನು ಪಲ್ಯ ಕೂಡ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ಇಲ್ಲಿ ಬೇಳೆ ಕೂಡ ಬೆಂದಾಗಿದೆ. ನೋಡಿ ಯಾವ ರೀತಿ ಬೇಯಿಸ್ಕೊಂಡಿನಿ ಅಂತ ತೋರಿಸ್ತಿದ್ದೀನಿ. ಇಷ್ಟೇ ನೀರು ಇರಬೇಕು, ಜಾಸ್ತಿ ಕೂಡ ಇರಬಾರ್ದು ಒಳಗಡೆ. ನೋಡಿ ಯಾವ ರೀತಿ ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಬೆಂದಿದೆ ಬೇಳೆ ಅಂತೇಳಿ. ಜಾಸ್ತಿ ನಾವು ಸಾಂಬಾರು ಯಾವ ರೀತಿ ಬೇಯಿಸ್ಕೊತೇವಲ್ಲ ಆ ರೀತಿ ಕೂಡ ಬೇಯಿಸ್ಕೋಬಾರ್ದು. ಇದಕ್ಕೆ ಒಂದು ಸ್ವಲ್ಪನೇ ಹೌದೋ ಇಲ್ಲ ಅಂದಂಗೆ ಸ್ವಲ್ಪ ಹಾರ್ಡಿರಲಿ. ಇವಾಗ ಇದರಲ್ಲಿ ಪಲ್ಯ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರಿದೆ ಒಳಗಡೆ. ನೀವು ಇಲ್ಲ ಅಂದರೆ ಬಿಸಿನೀರು ಮಾಡ್ಕೊಂಡು ಹಾಕ್ಕೊಳ್ಳಿ. ನೀರು ಬಿಸಿ ಮಾಡ್ಕೊಂಡು ನೀರು ಹಾಕೋಬೇಕಾಗುತ್ತೆ, ತಣ್ಣೀರು ಹಾಕೋಬಾರ್ದು ನೀವು ಇಲ್ಲಿ. ಇವಾಗ ಪಲ್ಯ ಕೂಡ ಹಾಕ್ಕೊಂಡಾಗಿದೆ. ಇವಾಗ ಈ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಕೂಡ ಹಾಕ್ಕೊತಿದ್ದೀನಿ. ನೀವು ಇದರಲ್ಲಿ ಅದ್ರಕ್ ಅಥವಾ ಹಸಿ ಶುಂಠಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಹಾಕ್ಕೋಬೋದು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪನೇ ಮಸಾಲೆ ಖಾರ ಹಾಕ್ಕೊತಿದ್ದೀನಿ. ಮನೆಯಲ್ಲೇ ಮಾಡಿರುವಂತಹ ಮಸಾಲೆ ಖಾರ ಇದೆ ಇದು. ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಒಂದು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಇಲ್ಲಿ ನೀವು ಹಸಿದು ಕೂಡ ಹಾಕ್ಕೋಬೋದು ಅಥವಾ ನೀವು ಹುರ್ಕೊಂಡು ಕೂಡ ಹಾಕ್ಕೋಬೋದು ಶೇಂಗಾ ಬೀಜ. ಮತ್ತು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ನಾನಿಲ್ಲಿ. ಮೊದಲು ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ ನಾನಿಲ್ಲಿ ಉಪ್ಪು. ನೋಡಿ ಎಲ್ಲನೂ ಸೇರಿಸಿ ಇವಾಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮಗೆ ಜಾಸ್ತಿ ಗಟ್ಟಿ ಅನಿಸ್ತಿದ್ರೆ ನೀವಿಲ್ಲಿ ನೀರನ್ನ ಹಾಕ್ಕೋಬೋದು. ಬಟ್ ಬಿಸಿ ಮಾಡ್ಕೊಂಡು ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವಿಲ್ಲಿ. ವಾವ್, ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ ಅಲ್ವಾ. ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ನಾನು ಆಲ್ಮೋಸ್ಟ್ ಕರಿಗಿದೆ ಪಲ್ಯ. ಮತ್ತು ಇವಾಗ ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡು ನಾನಿಲ್ಲಿ ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡು ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪನೇ ನೀವಿಲ್ಲಿ ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ನಾನು ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಪಲ್ಯ ಬೇಯಬೇಕಲ್ವ, ಶೇಂಗಾ ಬೀಜ ಕೂಡ ಹಾಕಿರ್ತೀವಲ್ಲ ಅದು ಕೂಡ ಒಂದು ಸ್ವಲ್ಪ ಬೇಯಬೇಕಲ್ವ, ಹೀಗಾಗಿ ನೋಡಿ ಇವಾಗ ನಾನು ಒಂದು 5 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಂಡಾಗಿದೆ. ಈ ಟೈಮ್ನಲ್ಲಂತೂ ಘಮ್ ಅಂತಿರುತ್ತೆ. ತುಂಬಾ ರುಚಿಯಾಗಿರುವಂತಹ ಹೊಸ ರೆಸಿಪಿ ಇದು. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ. ಈ ಪುಂಡಿ ಪಲ್ಯ ಒಂದು 2 ನಿಮಿಷದಕ್ಕೆ ಮಗಿಸ್ಕೊಂಡಿನಿ ನಾನು. ಮಗಿಸ್ಕೊಂಡಾದ್ಮೇಲೆ ಇದರಲ್ಲಿ ಸರ್ವ್ ಮಾಡ್ಕೊತಿದ್ದೀನಿ. ಇಲ್ಲಿ ಕೂಡ ನಿಮಗೆ ಜಾಸ್ತಿ ಗಟ್ಟಿ ಅನಿಸ್ತಿದ್ರೆ ನೀವು ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ತಿಳಿ ಮಾಡ್ಕೋಬೋದು. ಇದು ಪರ್ಫೆಕ್ಟಾಗಿ ಬಂದಿದೆ, ಜಾಸ್ತಿ ಗಟ್ಟಿಯಾಗಿಲ್ಲ, ಜಾಸ್ತಿ ತಿಳಿಯಾಗಿಲ್ಲ. ಸೊ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.